ಬೆಳಗಾವಿ ಭಾಗದಲ್ಲಿ 7ನೇ ದಿನವೂ ಕಬ್ಬಿನ ಕಿಚ್ಚಿದೆ. ಚಿಕ್ಕೋಡಿ ಅಥಣಿ ಭಾಗದಲ್ಲಿ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಹೋಗ್ತಾ ಇದೆ. ಅದರಲ್ಲೂ ಗುರ್ಲಾಪುರ ಕ್ರಾಸ್ ಅಲ್ಲಿ ಕಬ್ಬು ಬೆಳೆಗಾರರು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವತ್ತು 7ನೇ ದಿನ ಬಿಜೆಪಿ ನಾಯಕರು ಕಬ್ಬು ಬೆಳೆಗಾರರ ಪರವಾಗಿ ನಿಂತಿದ್ದಾರೆ. ಹೋರಾಟಗಾರರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೆಂಬಲವನ್ನ ಸೂಚಿಸಿದ್ದಾರೆ. ಇನ್ನೊಂದು ಕಡೆ ಸರ್ಕಾರ ಹೇಗಾದ್ರೂ ಮಾಡಿ ಇದನ್ನ ಸಂಧಾನ ಮಾಡಬೇಕು, ಪರಿಹರಿಸಬೇಕು ಸಮಸ್ಯೆಯನ್ನ ಅಂತ ಹೇಳಿ ಪ್ರಯತ್ನಗಳನ್ನ ಪಡ್ತಾ ಇದೆ. ಹಾಗಾಗಿ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಕೆಲವೊಂದು ಸಚಿವರುಗಳಿಗೆ ಸಂಧಾನ ಮಾಡಿ ಅಂತ ಹೇಳಿದಾರಂತೆ. ಹಾಗಾಗಿ ಇವತ್ತು ಸಚಿವ ಎಚ್.ಕೆ. ಪಾಟೀಲ್ ಮೂಲಕ ಸಂಧಾನ ಯತ್ನ ನಡೀತಾ ಇದೆ. ಸಚಿವರು ಬರುವಂತ ಕಾರಣಕ್ಕೆ ಹೋರಾಟದ ಸ್ಥಳದಲ್ಲಿ ಹೆಚ್ಚಿನ ಭದ್ರತೆ ಕೈಗೊಳ್ಳಲಾಗಿದೆ. ಹೋರಾಟದ ವೇದಿಕೆಯಲ್ಲಿ ತೀವ್ರ ಸ್ವರೂಪವಾದ ಪ್ರತಿಭಟನೆಯನ್ನ ಗಮನಿಸ್ತಾ ಇದ್ದೀವಿ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಅರೆಬೆತ್ತಲೆ ಪ್ರತಿಭಟನೆಯನ್ನ ಕಬ್ಬು ಬೆಳೆಗಾರರು ಮಾಡ್ತಾ ಇದ್ದಾರೆ. ಇನ್ನು ಹೋರಾಟದ ವೇದಿಕೆಯಲ್ಲಿ ಬಾರ್ಕೋಲು ಚಳುವಳಿ ಮತ್ತೆ ಅರೆಬೆತ್ತಲೆ ಪ್ರತಿಭಟನೆಗಳು ನಡೀತಾ ಇದೆ. ನರೇಂದ್ರ ಮೋದಿನೂ ಸಾಕು, ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಒಂದು ಟನ್ ಕಬ್ಬಿಗೆ 1,000. ಈಗ ರೈತರು ಬೇಡಿಕೆ ಏನು ಕಬ್ಬು ಬೆಳೆಗಾರರದು? ಪಕ್ಕದ ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ಗೆ 3,500 ರೂಪಾಯಿಂದ 3,600 ರೂಪಾಯಿ ಇದೆ. ಇಲ್ಲೂ ಅಷ್ಟೇ ದರ ನಿಗದಿ ಮಾಡಿ ಅಂತ, ಆದ್ರೆ ಸರ್ಕಾರ 3,200 ರೂಪಾಯಿ ಅಂತ ಹೇಳ್ತಾ ಇದೆ. ಅದಕ್ಕೆ ಒಪ್ತಾ ಇಲ್ಲ ಇವರು. ಇನ್ನು ಕಬ್ಬು ಬೆಳೆಗಾರರ 7ನೇ ದಿನದ ಪ್ರತಿಭಟನೆಗೆ ಕರವೇ ಕೂಡ ಬೆಂಬಲವನ್ನ ಸೂಚಿಸಿದೆ. ಬೆಳಗಾವಿಯ ಸುವರ್ಣ ವಿಧಾನಸೌಧ ಬಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕರವೇ ನಾರಾಯಣ ಗೌಡ ಬಣದಿಂದ ಪುಣೆ ಬೆಂಗಳೂರು ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. 1 ಟನ್ ಕಬ್ಬಿಗೆ 1,000 ನರೇಂದ್ರ ಮೋದಿ ಅವರು ಕೊಡಲೇಬೇಕು, 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 ಪರಿಹಾರ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಬೆಳಗಾವಿ ಭಾಗ ಮಾತ್ರ ಅಲ್ಲ, ವಿಜಯಪುರದಲ್ಲೂ ಅಷ್ಟೇ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಬೇಕು ಸರ್ಕಾರ ಅಂತೇಳಿ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಮಾಡಲಾಗ್ತಾ ಇದೆ. ವಿಜಯಪುರದ ಗಗನ್ ಮಹಲ್ ಬಳಿಯಲ್ಲಿ ಧರಣಿ ಸತ್ಯಾಗ್ರಹವನ್ನ ಮಾಡಲಾಗ್ತಿದೆ. ರೈತ ಸಂಘ ಹಾಗೆಯೇ ಹಸಿರು ಸೇನೆ ನೇತೃತ್ವದಲ್ಲಿ ಧರಣಿಯನ್ನ ಮಾಡಲಾಗ್ತಾ ಇದೆ. ಇನ್ನು ಹೋರಾಟಕ್ಕೆ ಸ್ವಾಮೀಜಿಗಳು ಹಾಗೆಯೇ ಬಿಜೆಪಿ ಮುಖಂಡರು ಬೆಂಬಲವನ್ನ ಸೂಚಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಎಂ.ಬಿ. ಪಾಟೀಲ್ ಬಂದಿದ್ದಾರೆ. ಪ್ರತಿಭಟನೆ ಕೈ ಬಿಡಿ, ಸರ್ಕಾರ ಇದನ್ನ ಸಾಲ್ವ್ ಮಾಡುತ್ತೆ ಅಂತ ಹೇಳಿ ಮನವೊಲಿಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಇದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಸರ್ಕಾರನೇ ಈಗ 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಗೊಂದಲದಲ್ಲಿ ರೈತರು ಇದ್ದಾರೆ. ಬೆಳಗಾವಿ ಮತ್ತೆ ಚಿಕ್ಕೋಡಿ ಭಾಗದಲ್ಲಿ ಅನ್ನದಾತರ ಹೋರಾಟ ಯಾವ ತರ ಸಾಗ್ತಾ ಇದೆ, ಸಂಧಾನ ಆಗಿದೆಯಾ ಇಲ್ವಾ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ಒಂದ್ ಕಡೆ ಕಬ್ಬು ಬೆಳೆಗಾರರಿಗೆ ಬಿಜೆಪಿ ಅವರು ಅವ್ರ ಹೋರಾಟಕ್ಕೆ ಸಾಥಾಗಿ ನಿಂತಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದಿಂದ ಸಚಿವರುಗಳು ಸಂಧಾನದ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಹೋರಾಟ ಯಾವ ತರ ಸಾಗ್ತಾ ಇದೆ? ಸಚಿವರ ಮಾತಿಗೆ ಅಲ್ಲಿ ಬೆಲೆ ಕೊಡ್ತಾ ಇಲ್ವಾ ಕಬ್ಬು ಬೆಳೆಗಾರರು? ಖಂಡಿತವಾಗ್ಲೂ ಶರ್ಮಿತಾ, ಕಳೆದ 7 ದಿನಗಳಂದು ಕೂಡ ಏನು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇತ್ತು. ಆದ್ರೆ ಇವತ್ತು 7ನೇ ದಿವಸಕ್ಕೆ ಅದು ಕಿಚ್ಚು ಹೆಚ್ಚಾಗಿದೆ ಅಂತ ಹೇಳ್ಬೋದಾಗುತ್ತೆ. ಯಾಕಂತಂದ್ರೆ 7 ದಿನ ಕಳೆದ್ರು ಕೂಡ ಯಾರು ಕೂಡ ಸಚಿವರು ಬಂದಿರಲಿಲ್ಲ. ಆದ್ರೆ ಯಾವಾಗ ನಿನ್ನೆ ಬಿಜೆಪಿ ಈ ಒಂದು ಹೋರಾಟಕ್ಕೆ ಧುಮುಕುತ್ತೋ ಆ ಒಂದು ಸಂದರ್ಭದಲ್ಲಿ ಈ ಒಂದು ಏನಂತಂದ್ರೆ ರಾಜ್ಯ ಸರ್ಕಾರ ಈಗ ಮಾತುಕತೆಗೆ ಮುಂದಾಗಿರ್ತಕ್ಕಂಥ. ಸೊ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗಲೂ ಕೂಡ ಏನಂತಂದ್ರೆ ಭಾರಿ ದೊಡ್ಡ ಪ್ರಮಾಣದ ಹೋರಾಟ ನಡೀತಾ ಇದೆ. ಈಗಾಗಲೇ ಸ್ಥಳದಲ್ಲೇ ಈ ಒಂದು ಹೋರಾಟದ ವೇದಿಕೆಯಲ್ಲೇ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ಬಂದು ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ನಿನ್ನೆಯಿಂದಲೂ ಕೂಡ ಇದೇ ಒಂದು ವೇದಿಕೆಯಲ್ಲಿ ಅವರು ನಿರಂತರವಾಗಿ ರೈತರ ಜೊತೆಗೆ ಹೋರಾಟ ಮಾಡಿದ್ರು. ರಾತ್ರಿ ಕೂಡ ಇಲ್ಲೇ ವಸತಿಯನ್ನ ಇದ್ರು. ಈಗ ಬೆಳಗ್ಗೆಯೂ ಕೂಡ ಇದೇ ಒಂದು ಹೋರಾಟದ ವೇದಿಕೆಯಲ್ಲಿ ಬಂದಿದ್ದಾರೆ. ಇವತ್ತು ಅವರ ಜನ್ಮದಿನ ಕೂಡ. ಸೊ ಇದೇ ಒಂದು ವೇದಿಕೆಯಲ್ಲಿ ರೈತರು ಅವರಿಗೆ ಕಬ್ಬನ್ನ ಕೊಟ್ಟು ಬೆಲ್ಲವನ್ನ ತಿನ್ನಿಸೋದ್ರ ಮೂಲಕ ಇದೇ ಒಂದು ವೇದಿಕೆಯಲ್ಲಿ ಅವರ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಿರ್ತಕ್ಕಂಥದ್ದು. ಸೊ ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಇವತ್ತು ಸಚಿವರುಗಳು ಬರ್ತಾರೆ ಅನ್ನುವಂತ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ಸಚಿವರು ಬಂದಿದ್ದಾರೆ. ಬಹುತೇಕ 2 ಗಂಟೆಯ ನಂತರ
ಸಚಿವರು ಈ ಒಂದು ವೇದಿಕೆಗೆ ಬಂದು ರೈತರ ಜೊತೆಗೆ ನಂತರ ಸಚಿವರು ಈ ಒಂದು ವೇದಿಕೆಗೆ ಬಂದು ರೈತರ ಜೊತೆಗೆ ಮಾತನಾಡ್ತಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಸೊ ಈಗಷ್ಟೇ ಕಾಯ್ಬೇಕಾಗತ್ತೆ. ಸೊ ಸಚಿವರು ಬರ್ತಾರ, ಸಚಿವರು ಬಂದಂತ ಸಂದರ್ಭದಲ್ಲಿ ಈ ಒಂದು ಹೋರಾಟಕ್ಕೆ ಎಷ್ಟರ ಮಟ್ಟಿಗೆ ಅವರು ಸ್ಪಂದನೆ ಕೊಡ್ತಾರೆ, ಸರ್ಕಾರದಿಂದ ಏನಾದರೂ ಸುಹಿ ಸಿಗತ್ತಾ ಅನ್ನುವಂತ ಸಾಕಷ್ಟು ನಿರೀಕ್ಷೆ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಹೋರಾಟಗಾರರಿಗಿದೆ, ಹಾಗೆ ರೈತರ ಮುಖಂಡರಿಗೂ ಕೂಡ ಇರ್ತಕ್ಕಂಥದ್ದು. ಸೊ ಇವತ್ತು ಕೂಡ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಿನ ಸ್ಥಳಗಳಲ್ಲೂ ಕೂಡ ನಿರಂತರವಾದಂತಹ ಹೋರಾಟ ನಡೀತಾ ಇದೆ. ಇಡೀ ಜಿಲ್ಲೆ ಒಂದು ರೀತಿ ಸ್ತಬ್ಧ ಆದಂತಹ ರೀತಿಯಲ್ಲೇ ಇವತ್ತು ಕಬ್ಬು ಬೆಳೆಗಾರರು ಇಡೀ ಜಿಲ್ಲೆಯಲ್ಲಿ ಕಿಚ್ಚನ್ನ ಹಚ್ಚಿರ್ತಕ್ಕಂಥದ್ದು. ಸೊ ಕಾದು ನೋಡೋಣ ಸಚಿವರು ಎಷ್ಟು ಗಂಟೆಗೆ ಬರ್ತಾರೆ, ಬಂದಂತ ಸಂದರ್ಭದಲ್ಲಿ ಯಾವ ರೆಸ್ಪಾನ್ಸ್ ಅನ್ನು ಕೊಡ್ತಾರೆ, ಕಬ್ಬು ಬೆಳೆಗಾರರಿಗೆ ಸಿಹಿಯನ್ನು ಕೊಡ್ತಾರ ಅಥವಾ ಈ ಒಂದು ಹೋರಾಟ ಮುಂದೆ ಹೋಗುತ್ತಾ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಕೆರಳಿಸ್ತಕ್ಕಂಥದ್ದು. ಶಮಿತಾ, ಫಾಲೋ ಅಪ್ ಮಾಡೋ ಸುದ್ದಿಯನ್ನು. ಥ್ಯಾಂಕ್ ಯು ಲೋಹಿತ್ ಈ ಕ್ಷಣದ ಮಾಹಿತಿಗೆ.